ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ನಾಳೆ NMMS ನಡೀತಾ ಇದೆ ಪರೀಕ್ಷೆ ಸ್ಯಾಟಲ್ಲಿ. ಓಕೆ, ಸ್ಕೂಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂತೀವಿ. ಅದರಲ್ಲಿ ನಾನು SS ಅಲ್ಲಿ ಸಾಧ್ಯವಾದಷ್ಟು ಎಷ್ಟು ಪಾಠ ಆಗ್ತೇವೆ ಅಷ್ಟು LBದು ಪ್ರಶ್ನೋತ್ತರವನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಖಂಡಿತವಾಗಿ ಒಂದ್ಸರಿ ರಿವಿಷನ್ ಮಾಡ್ಕೊಡ್ರಿ, ಈ ಪ್ರಶ್ನೆಗಳು ಬರ್ತಕ್ಕಂಥ ಚಾನ್ಸಸ್ ಇದ್ದಾವೆ. ಸೊ ನಿಮ್ಮ ಗೆಳೆಯರಿಗೆ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೈನ್ಸಲ್ಲಿ ಟೈಮ್ ಸಿಕ್ಕಿದ್ರೆ ಅದು ಒಂದು ವಿಡಿಯೋವನ್ನು ನಾನು ತೊಗೊಳ್ತೀನಿ. ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಹುಯನ್ ಸಾಂಗ್ನ ಪ್ರಸಿದ್ಧ ಕೃತಿ ಅಂತ ಕೇಳಿದ್ರು, ಗೊತ್ತಿರಲಿ. ಸಿಯುಕಿ ಇಸ್ ದ ರೈಟ್ ಆನ್ಸರ್. ಇಂಡಿಕಾ ಯಾರ್ದಿದೆ? ಮೆಗಸ್ತಾನಿಸ್ದಿದೆ. ಓಕೆನಾ. ನೆಕ್ಸ್ಟ್ ಗೋಕೋಕಿ ಯಾರ್ದಿದೆ? ಪಾಹಿಯಾನ್ ಇದೆ. ಓಕೆ, ಹಾಗಾದರೆ ಜಿಯೋಗ್ರಫಿ ಯಾರು ಬರೆದಿದ್ದಾರೆ ಅನ್ನೋದನ್ನು ನೀವೇನು ಮಾಡಬೇಕು, ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು. ಓಕೆನಾ. ಎರಡನೇದು, ಪ್ರಾಕ್ತನ ಆಧಾರಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದರು. ಸೊ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ನಾಣ್ಯಗಳು. ಕನ್ನಡದ ಮೊದಲ ಶಾಸನ ಯಾವುದು ಅಂತ ಕೇಳಿದ್ದಾರೆ? ಬಿ ಹಲ್ಮಿಡಿ ಶಾಸನ. ಉತ್ತರ ಮೇರೂರು ಶಾಸನ ಯಾರ ಕಾಲಕ್ಕೆ ಸಂಬಂಧಿಸಿದೆ? ಚೋಳರ ಕಾಲಕ್ಕೆ. ಇದರಲ್ಲಿ ಯಾವುದು ಮೌಖಿಕ ಆಧಾರ ಅಂತ ಕೇಳಿದ್ದಾರೆ? ಸೊ ಲಾವಣಿಗಳು ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಮೌಖಿಕ ಆಧಾರ ಬರ್ತದೆ, ಲಾವಣಿಗಳು. ಓಕೆನಾ. ಇನ್ನು ಭಾರತದಲ್ಲಿ ಮೊದಲು ಶಾಸನ ಹೊರಡಿಸಿದ ಅರಸ ಯಾರು ಅಂತಂದರೆ ಅದು ಅಶೋಕ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಓಕೆನಾ. ಇನ್ನು ನೆಕ್ಸ್ಟ್ ಇದರಲ್ಲಿ ಚಾಂದ್ ಬರ್ದಾಯಿ ಕೃತಿ ಯಾವುದು ಅಂತ 8ನೇ ಪ್ರಶ್ನೆ ಕೇಳಿದರು. ಸೊ ಆತ ಬರೆದಿರ್ತಕ್ಕಂಥದ್ದು ಪೃಥ್ವಿರಾಜ್ ರಾಸೋ ಅನ್ನೋದು ನೆನಪಿನಲ್ಲಿ ಇಟ್ಕೊಡ್ರಿ. ಓಕೆನಾ. ಇನ್ನು ಶ್ರೀ ವಿಜಯನಿಗೆ ಆಶ್ರಯ ನೀಡಿರ್ತಕ್ಕಂಥ ಅರಸ ಯಾರು ಅಂತ ಕೇಳಿದರೆ ಅದು ಅಮೋಘ ವರ್ಷ ನೃಪತುಂಗ ಅನ್ನೋದು ಗೊತ್ತಿರಲಿ. ಸಿಲೋನಿನ 2 ಪ್ರಸಿದ್ಧ ಗ್ರಂಥಗಳಂತಂದರೆ ದೀಪ ಅಂಶ ಮತ್ತು ಮಹಾ ಅಂಶ, ಗೊತ್ತಿರಲಿ. ಓಕೆನಾ. ದೀಪ ಅಂಶ, ಮಹಾ ಅಂಶ. ತಾಜ್ ಮಹಲ್ ಯಾವ ಸ್ಥಳದಲ್ಲಿದೆ? ಗೊತ್ತಿದೆ, ಯಾವುದು? ಆಗ್ರಾ. ಓಕೆ. ಬೆಂಗಳೂರಿನಲ್ಲಿರುವ ರೋಮನ್ ನಾಣ್ಯಗಳು ಏನನ್ನೇ ತಿಳಿಸುತ್ತವೆ ಅಂತ ಕೇಳಿದರು? ಭಾರತದ ವ್ಯಾಪಾರ ಸಂಪರ್ಕ. ಜಿಯೋಗ್ರಫಿಯನ್ನು ರಚಿಸಿದವರೇ ನಾನು ಕೇಳಿದ್ದೆ ನಿಮಗೆ, ಟಾಲೆಮಿ ಈಸ್ ದ ರೈಟ್ ಆನ್ಸರ್. ಟಾಲೆಮಿ. ಇಷ್ಟು ಮಾಡಿದರೆ 1ನೇ ಪಾಠದಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಬತ್ತು. ಇನ್ನು 2ನೇ ಪಾಠಕ್ಕೆ ಬರ್ತೀನಿ. ಸೊ 2ನೇ ಪಾಠದಲ್ಲಿ ಏನು ಕೇಳಿದ್ದಾರೆ ನೋಡಿ, ಭಾರತದ ಕರಾವಳಿಯ ಉದ್ದ ಅಂತ ಕೇಳಿದ್ದಾರೆ. ಸೊ ಭಾರತದ ಕರಾವಳಿಯ ಉದ್ದ ಏನಪ್ಪ ಅಂದರೆ 7100 ಕಿಲೋಮೀಟರ್ ಇಸ್ ದ ರೈಟ್ ಆನ್ಸರ್. ಭಾರತವನ್ನು 2 ಸಮಭಾಗಗಳನ್ನಾಗಿ ವಿಂಗಡಿಸಿದ ನದಿ ಕೇಳಿದ್ದಾರೆ? ನರ್ಮದಾ ನದಿ. ಭಾರತದ ದಕ್ಷಿಣಕ್ಕಿರುವ ನೆರೆಯ ರಾಷ್ಟ್ರ ಯಾವುದು ಅಂತ ಕೇಳಿದ್ದಾರೆ? ದಕ್ಷಿಣಕ್ಕಿದೆ ಅಂತ ಕೇಳಿದ್ದಾರೆ, ಅದು ಬಂದುಬಿಟ್ಟು ಶ್ರೀಲಂಕಾ ಇಸ್ ದಿ ರೈಟ್ ಆನ್ಸರ್. ಇನ್ನು ಭಾರತದ ಪ್ರಾಚೀನ ವಿದೇಶಿ ವ್ಯಾಪಾರ ಈ ಮಾರ್ಗದ ಮೂಲಕ ನಡೀತಾ ಇತ್ತು ಕೇಳಿದರೆ? ಸಮುದ್ರ ಮಾರ್ಗ. ಭಾರತ ಏಷ್ಯಾ ಖಂಡದ ಯಾವ ಭಾಗದಲ್ಲಿದೆ? ದಕ್ಷಿಣ ಭಾಗ ಇಸ್ ದ ರೈಟ್ ಆನ್ಸರ್. ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ಎಲ್ಲಿ ಸಿಕ್ಕಿದ್ದಾವೆ ಕೇಳಿದ್ದಾರೆ? ಕರ್ನೂಲಾ ಇಸ್ ದಿ ರೈಟ್ ಆನ್ಸರ್. ನೆನಪಿರಲಿ. ಇನ್ನು ಮುಂದೆ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಭಾರತದಲ್ಲಿರ್ತಕ್ಕಂಥ ಒಟ್ಟು ರಾಜ್ಯಗಳು ಗೊತ್ತಿರಲಿ, 28 ಬರಬೇಕು. ಒಟ್ಟು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು? 8 ಅಂತಕ್ಕದ್ದನ್ನು ನೀವು ಬರಿಬೇಕಿತ್ತು. ಇದೊಂದು ನನಗೆ ಇಂಪಾರ್ಟೆಂಟ್ ಅನಿಸಿತ್ತು ಇದರಲ್ಲಿ. ಇನ್ನು ನೆಕ್ಸ್ಟ್ 3ನೇ ಪಾಠಕ್ಕೆ ಬರ್ತೀನಿ. ಸಿಂಧು ಸರಸ್ವತಿ ನಾಗರಿಕತೆ. ಸಿಂಧು ನಾಗರಿಕತೆ ಶೋಧ ನಡೆದಿರ್ತಕ್ಕಂಥ ವರ್ಷ ಕೇಳಿದರು? ಆಪ್ಷನ್ ಎ 1920ರಿಂದ 21. ವಿಶ್ವಕ್ಕೆ ಭಾರತದ ಪ್ರಾಚೀನ ನಾಗರಿಕತೆ ಶೋಧವನ್ನು ಪ್ರಕಟಿಸುವಲ್ಲಿ ಯಾರು ನೇತೃತ್ವ ವಹಿಸಿದರು? ಜಾನ್ ಮಾರ್ಷಲ. ಬೆಂಕಿಯ ವಲಯಗಳು ಎಲ್ಲಿ ಕಂಡು ಬಂದಿದ್ದಾವೆ? ಕಾಲಿಬಂಗಲ್ನಲ್ಲಿ. ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸಲು ವ್ಯವಸ್ಥೆ ಇದ್ದ ಸ್ಥಳ ಯಾವುದು ಕೇಳಿದರು? ಧೋಲವೀರ. ಇನ್ನು ಈ ಸ್ಥಳದಲ್ಲಿ ಬೃಹತ್ ಆಕಾರದ ಹಡಗು ಕಟ್ಟೆ ಇದೆ ಅಂತ ಕೇಳಿದರು? ಆಪ್ಷನ್ ಬಿ ಲೋಥಾಲ್ ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕಿತ್ತು. ಇನ್ನು ನೆಕ್ಸ್ಟ್ ಮೊದಲ ಬಾರಿಗೆ ಹರಪ್ಪ ನಾಗರಿಕತೆ ಅಂತ ಘೋಷಿಸಿದವರು ಯಾರು ಅಂತ ಕೇಳಿದರು? ಜಾನ್ ಮಾರ್ಷಲ್. ನೆನಪಿರಲಿ, ಯಾರು? ಜಾನ್ ಮಾರ್ಷಲ್. ಇನ್ನು ನೆಕ್ಸ್ಟ್ ವೇದ ಪದದ ಉಗಮ ಅಂತ ಕೇಳಿದರು? ಸೊ ವೇದ ಪದದ ಉಗಮ ವಿದ್ ಅಥವಾ ಜ್ಞಾನ ಅಂತ ಇದೆ. ಸೊ ಪುರಾತನ ವೇದ ಗೊತ್ತಿರಲಿ, ಅದು ಋಗ್ವೇದ. ಓಕೆನಾ. ಆಮೇಲೆ ನಾಗರಿಕತೆ ಕಾಲಾವಧಿ ಸಾಮಾನ್ಯ ಶಕ ಪೂರ್ವ 1500ರಿಂದ 700. ಸಾಮಾನ್ಯ ಶಕ ಪೂರ್ವ 1500ರಿಂದ ಸಾಮಾನ್ಯ ಶಕ ಪೂರ್ವ 700. ಓಕೆನಾ. ಇನ್ನು ಋಗ್ವೇದ ಕಾಲದಲ್ಲಿ ಯಾವ ಮಂಡಲದಲ್ಲಿ ಯಾವ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆ ಉಲ್ಲೇಖಿಸಲಾಗಿದೆ ಅಂತ ಕೇಳಿದ್ದಾರೆ? ಸೊ ಪುರುಷ ಸೂಕ್ತ. ಯಾವುದು? ಪುರುಷ ಸೂಕ್ತ. ಇನ್ನು ಉತ್ತರ ವೇದ ಕಾಲದ ಪ್ರಮುಖ ಉದ್ಯೋಗವನ್ನು ಹೆಸರಿಸಿರಂತ ಕೇಳಿದ್ದಾರೆ? ಸೊ ಗೊತ್ತಿರಲಿ, ಅದು ಕೃಷಿ ಬರ್ತದೆ. ಋಗ್ವೇದದಲ್ಲಿ ಎಷ್ಟು ಸ್ತೋತ್ರಗಳಿವೆ? 1028 ಸ್ತೋತ್ರಗಳಿದ್ದಾವೆ. ಇನ್ನು ಸರಸ್ವತಿ ನದಿಯನ್ನು ಏನಂತ ಕರೆದಿದ್ದಾರೆ ಅಂತ ಕೇಳಿದರೆ? ಗುಪ್ತಗಾಮಿನಿ ಅಂತ ಕರೆದಿದ್ದಾರೆ. ಏನು? ಗುಪ್ತಗಾಮಿನಿ ಇಸ್ ದ ರೈಟ್ ಆನ್ಸರ್. ಇನ್ನು ಸಿಂಧು ಸರಸ್ವತಿ ನಾಗರಿಕತೆ ಕುರುಹುಗಳು ಹೆಚ್ಚಾಗಿ ಯಾವ ನೆಲೆಯಲ್ಲಿ ಕೊಂಡು ಬಂದಿದ್ದಾವೆ ಅಂತ ಕೇಳಿದರೆ? ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯ. ಯಾವುದು? ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯ ಇಸ್ ದಿ ರೈಟ್ ಆನ್ಸರ್. ಓಕೆ. ಇನ್ನು ಮುಂದೆ ಬರೋಣ ಫ್ರೆಂಡ್ಸ್. ಮುಂದೆ ಪಾಠ ಇರ್ತಕ್ಕಂಥದ್ದು 4 ಜಗತ್ತಿನ ಪ್ರಮುಖ ನಾಗರಿಕತೆಗಳು ಅಂತಕ್ಕಂಥ ಪಾಠಕ್ಕೆ ಬರ್ತೀರಿ. ಸೊ ಪಾಠದಲ್ಲಿದೆ, ನೈಲ್ ನದಿಯ ದಡದಲ್ಲಿ ಯಾವ ನಾಗರಿಕತೆ ಉಗಮವಾಯಿತು? ಸೊ ಈಜಿಪ್ಟ್ ನಾಗರಿಕತೆ. ಸಾಮಾನ್ಯ ಶಕ ಪೂರ್ವ 4ನೇ ಶತಮಾನದಲ್ಲಿ ಪರ್ಷಿಯಾವನ್ನು ವಶಪಡಿಸಿಕೊಂಡರೆ? ಬಿ ಅಲೆಕ್ಸಾಂಡರ್. ಮೆಸೊಪೊಟೇಮಿಯಾದ ಮೊಟ್ಟ ಮೊದಲ ಬರವಣಿಗೆ ಅಭಿವೃದ್ಧಿಪಡಿಸಿದವರು? ಆಪ್ಷನ್ ಸಿ ಸುಮೇರಿಯನ್ನರು. ಇನ್ನು ಬ್ಯಾಬಿಲೋನಿನ ತೂಗು ಉದ್ಯಾನವನ್ನು ನಿರ್ಮಿಸಿದ ಅರಸ? ನೆಬುಕಡ್ನೆಝರ್ ಇಸ್ ದ ರೈಟ್ ಆನ್ಸರ್. ಹವಾಂಗೋ ನದಿ ಯಾವ ದೇಶದಲ್ಲಿ ಹರಿತದ? ಚೀನಾದಲ್ಲಿ. ಚೀನಾದ ಮಹಾಗೋಡೆಯ ಉದ್ದ ಕೇಳಿದ್ದಾರೆ? 5000 ಕಿಲೋಮೀಟರ್ ಅನ್ನೋದು ಉತ್ತರ. ಇನ್ನು ಇಂಕನ್ನರ ಆರಾಧ್ಯ ದೇವ ಯಾವುದು ಕೇಳಿದರು? ಆಪ್ಷನ್ ಸಿ ಸೂರ್ಯ.
ಹೀರೋಗ್ಲಿಪಿಂಗ್ಸ್ ಇದು ಯಾವ ಬರವಣಿಗೆ ನಾಗರಿಕತೆಗೆ ಸಂಬಂಧಪಟ್ಟಿದೆ? ಈಜಿಪ್ಟ್ ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ನೋಡೋಣ. ಎಸ್, ರೋಮನರ ಭಾಷೆ ಕೇಳಿದ್ದಾರೆ, ಗೊತ್ತಿರಲಿ. ರೋಮನರ ಭಾಷೆ ಯಾವುದಪ್ಪ ಅಂದರೆ ಲ್ಯಾಟಿನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ಮೆಸೊಪೋಟೇಮಿಯಾವನ್ನು 2 ನದಿಗಳ ನಾಡು ಅಂತ ಯಾರು ಕರೆದಿದ್ದಾರೆ ಅಂತ ಕೇಳಿದ್ದಾರೆ. ಸೊ 2 ನದಿಗಳ ನಾಡು ಅಂತಕ್ಕಂಥ ಕರೆದಿದ್ದವ್ರು ಯಾರಪ್ಪ ಅಂದರೆ ಎಸ್, ಗ್ರೀಕರು ಕರೆದಿದ್ದಾರೆ. ಯಾರು? ಗ್ರೀಕರು ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೀವು ಕೊಡಬೇಕಿತ್ತು. ಇನ್ನು ಈಜಿಪ್ತಿನ ರಾಜನನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಫೇರೋ ಏನಂತ ಕರೀತಾರೆ? ಪ್ಯಾರೋ ಅಂತ ಇದೆ, ಪ್ಯಾರೋ ಅಂತ ಕರೀತಾರೆ. ಇನ್ನು ಮಮ್ಮಿ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ, ಮಮ್ಮಿ ಅಂದರೆ ಏನಪ್ಪ ಅಂದರೆ ಎಸ್, ಸತ್ತವರ ದೇಹ. ಇನ್ನು ಪಿರಮಿಡ್ ಅಂತಂದರೆ ಇದು ಮುಖ್ಯವಾಗಿ ಈಜಿಪ್ತಿಯನ್ನರ ಒಂದು ಗ್ರೀಕರ ರಾಜರ ಸಮಾಧಿಯ ಮೇಲೆ ಕಟ್ಟಿಸಿದ ಅತ್ಯಂತ ಎತ್ತರದ ಗೋಪುರವೇ ಪಿರಮಿಡ್. ಅಲೆಕ್ಸಾಂಡ್ರಿಯಾ ನಗರವನ್ನು ನಿರ್ಮಿಸಿದ ಅರಸ ಕೇಳಿದ್ದಾರೆ. ಸೊ ಟಾಲೆಮಿ. ಮೆಸೊಪೊಟೇಮಿಯಾ ನಾಗರಿಕತೆ ಕೇಂದ್ರ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಯುಪ್ರಟಿಸ್ ಮತ್ತು ಟೈಗ್ರಿಸ್. ಯುಪ್ರಟಿಸ್ ಮತ್ತು ಟೈಗ್ರಿಸ್ ನದಿ. ಸುಮೇರಿಯನ್ನರ ಆರಾಧನಾ ಸ್ಥಳವನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಆರಾಧನಾ ಸ್ಥಳವನ್ನು ಜಿಗ್ಗುರಾತ್ ಅಂತ ಕರೀತಾರೆ. ಏನಂತ ಕರೀತಾರೆ? ಜಿಗ್ಗುರಾತ್. ಇನ್ನು ಬ್ಯಾಬಿಲೋನಿಯರ ಪ್ರಸಿದ್ಧ ದೊರೆ ಕೇಳಿದರು, ನೆಬುಕಡ್ನೆಝರ್. ಚೀನಾದ ಪ್ರಥಮ ರಾಜಮನೆತನ ಕೇಳಿದರು, ಶಾಂಗ್ ಮನೆತನ ಅನ್ನೋದು ಗೊತ್ತಿರಲಿ. ಯಾವುದು? ಶಾಂಗ್ ಮನೆತನ. ಇನ್ನು ನೆಕ್ಸ್ಟ್ ಬರೋಣ. 4 ಮತ್ತು 5 ಸನಾತನ ಧರ್ಮ ಮತ್ತು ಬೌದ್ಧ ಧರ್ಮ. ಗೌತಮ ಬುದ್ಧನ ತತ್ವಗಳನ್ನು ಜನಪ್ರಿಯವಾಗಲು ಕಾರಣವಾಗಿರುವ ಅಂಶ ಅಂತ ಕೇಳಿದ್ದಾರೆ. ಸೊ ಮುಖ್ಯವಾಗಿರ್ತಕ್ಕಂಥ ಅಂಶ ಯಾವುದಪ್ಪ ಅಂತಂದ್ರೆ ಅದು ಬಂದ್ಬಿಟ್ಟು ಅಷ್ಟಾಂಗಿಕ ಮಾರ್ಗಗಳು ಅನ್ನೋದು ರೈಟ್ ಆನ್ಸರ್. ಇನ್ನು ಸನಾತನ ಧರ್ಮದ ಆಧಾರಗಳನ್ನು ಯಾವುದರಿಂದ ಪರಿಗಣಿಸಲ್ಪಟ್ಟಿದೆ ಅಂತ ಕೇಳಿದರು. ಸೊ ದರ್ಶನಗಳು. ಹಿಂದೂ ಧರ್ಮವನ್ನು ಸನಾತನ ಧರ್ಮ ಅಂತ ಏನು ಕರೆದಿದ್ದಾರೆ ಕೇಳಿದರೆ ಪ್ರಾಚೀನ ಕಾಲದಿಂದ ಅದು ಆಚರಣೆಯಲ್ಲಿದೆ ಅನ್ನೋದು ಉತ್ತರವನ್ನು ಬರೆದ್ರೆ ಕಂಪ್ಲೀಟ್ ಆಗ್ತದೆ. ಇನ್ನು ಒಂದು ಪದದಲ್ಲಿ ಯಾವೆಲ್ಲ ಪ್ರಶ್ನೆಗಳಿದ್ದಾವೆ ನೋಡ್ಕೊಡ್ರಿ. ಎಸ್, ಪ್ರವಾಸಕ್ಕೆಂದು ಶ್ರವಣಬೆಳಗೊಳಕ್ಕೆ ಹೋದಾಗ ಜೈನರು ನೀನು ನೋಡಿದ ಬಿಳಿ ಉಡುಪು ಧರಿಸಿದ ಜೈನ ಮುನಿಗಳನ್ನು ಜೈನ ಧರ್ಮದ ಯಾವ ಪಂಗಡ ಅಂತ ಕರೀತಾರೆ ಅಂತ ಕೇಳಿದರು. ಸೊ ಶ್ವೇತಾಂಬರ ಈಸ್ ದ ರೈಟ್ ಆನ್ಸರ್. ಇನ್ನು ಸ್ಮೃತಿ ಅಂದರೆ ಏನು ಅಂತ ಕೇಳಿದ್ದಾರೆ. ಸ್ಮೃತಿ ಅಂದರೆ ವೇದೋಪನಿಷತ್ತುಗಳನ್ನು ನೆನಪಿಸಿಕೊಳ್ಳೋದೇ ಸ್ಮೃತಿ ಅಂತ ಕರೀತಾರೆ. ಓಕೆನಾ. ಇನ್ನು ನೆಕ್ಸ್ಟ್ ಮುಂದಿನ ಪಾಠಕ್ಕೆ ಬರೋಣ. ಸೊ ಮುಂದಿನ ಪಾಠ ಇರ್ತಕ್ಕಂಥದ್ದೇ ರಾಜ್ಯಶಾಸ್ತ್ರದ ಅರ್ಥ ಮತ್ತು ಉಗಮ. ಇಲ್ಲಿ ಇಂಪಾರ್ಟೆಂಟ್ ಇದೆ ನೋಡಿ. ರಾಜ್ಯಶಾಸ್ತ್ರದ ಪಿತಾಮಹ ಭಾಳ ಸರಿ ಕೇಳ್ತಾರೆ, ಅರಿಸ್ಟಾಟಲ್. ರಿಪಬ್ಲಿಕ್ ಕೃತಿ ಬರೆದವ್ರು ಯಾರು? ರಿಪಬ್ಲಿಕ್ ಬರೆದವನು ಪ್ಲೇಟೋ. ಇನ್ನು ಕೌಟಿಲ್ಯ ಬರೆದ ಕೃತಿ ಯಾವುದು ಕೇಳಿದರೆ ಕೌಟಿಲ್ಯ ಬರೆದಿದ್ದು ಅರ್ಥಶಾಸ್ತ್ರ ಈಸ್ ದ ರೈಟ್ ಆನ್ಸರ್. ಇನ್ನು ಪಾಲಿಟಿಕ್ಸ್ ಪದದ ಮೂಲ ಯಾವುದು ಅಂತ ಕೇಳಿದರು, ಪೊಲೀಸ್ ಅಂತಕ್ಕಂಥ ಪದ. ಇನ್ನು ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಸ್ವತಂತ್ರ ಅಧ್ಯಯನಕ್ಕೆ ಸ್ಥಾನಮಾನ ಕೊಟ್ಟವ್ರು ಯಾರಪ್ಪ ಅಂದರೆ ಗ್ರೀಕರು ಈಸ್ ದ ರೈಟ್ ಆನ್ಸರ್. ಇನ್ನು ಅರಿಸ್ಟಾಟಲ್ರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಏಕೆ ಕರೆದಿದ್ದಾರೆ ಅಂದರೆ ಸೊ ಅದನ್ನೇನು ಮಾಡಿದರು, ಕ್ರಮಬದ್ಧಗೊಳಿಸಿದ್ರು ಅನ್ನೋದನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು ಮುಂದಿನ ಪಾಠಕ್ಕೆ ಹೋಗೋಣ. ಪೌರ ಮತ್ತು ಪೌರತ್ವ. ಎಸ್, ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತ ಕೇಳಿದರು 1955 ಈಸ್ ದ ರೈಟ್ ಆನ್ಸರ್. ಎಸ್. ಇನ್ನು ತಾತ್ಕಾಲಿಕವಾಗಿ ಬೇರೊಂದು ದೇಶದಲ್ಲಿ ನೆಲೆಸಿದವ್ರಿಗೆ ಏನಂತೀವಿ, ವಿದೇಶಿಯರು. ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದ ಸಂವಿಧಾನದ ಪರಿಚ್ಛೇದ 51 ನೆನಪಿಟ್ಕೊಡ್ರಿ. ಕಾನೂನು ಬಾಹಿರವಾಗಿ ಭಾರತದ ಪೌರತ್ವ ಪಡೆದವರು ಈ ವಿಧಾನದ ಮೂಲಕ ಪೌರತ್ವ ಪಡೆದುಕೊಳ್ಳುತ್ತಾರೆ. ಸೊ ಅದು ಬಂದ್ಬಿಟ್ಟು ಅಂತ್ಯಗೊಳಿಸುವಿಕೆ. ಇನ್ನು ದ್ವಿಪೌರತ್ವ ಜಾರಿಯಲ್ಲಿರುವ ರಾಷ್ಟ್ರಕ್ಕೆ ಉತ್ತಮವಾಗಿರ್ತಕ್ಕಂಥ ಉದಾಹರಣೆ ಕೇಳಿದ್ದಾರೆ. ಸೊ ಅಮೇರಿಕಾ. ಜ್ಯೋತಿ 1982ರಲ್ಲಿ ಕರ್ನಾಟಕದಲ್ಲಿ ಜನಿಸ್ತಾಳೆ. ಅವಳ ತಂದೆ ಭಾರತೀಯ, ತಾಯಿ ಅಮೇರಿಕಾದವರು. ಸೊ ಜ್ಯೋತಿ ಯಾವ ವಿಧಾನದ ಮೂಲಕ ಭಾರತೀಯ ಪೌರತ್ವ ಪಡೆದಳು ಅಂತ ಕೇಳಿದರು, ರಕ್ತ ಸಂಬಂಧ ಅನ್ನೋದು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಎಸ್. ಸೊ 1 ಮಾರ್ಕರ್. ಭಾರತ ತನ್ನ ಪೌರರಿಗೆ ಯಾವ ವಿಧದ ಪೌರತ್ವ ಕೊಟ್ಟಿದೆ, ಏಕ ಪೌರತ್ವ. ಭಾರತದ ಆಸ್ತಿ ಸಂಪಾದನೆ ಮೂಲಕ ಪೌರತ್ವ ನೀಡುವ ನೀತಿ ಹೊಂದಿರುವ ದೇಶ ಯಾವುದು ಅಂತ ಕೇಳಿದ್ದಾರೆ, ಮೆಕ್ಸಿಕೋ. ಗೊತ್ತಿರಲಿ ಯಾವುದು, ಮೆಕ್ಸಿಕೋ. ಇನ್ನು ನೆಕ್ಸ್ಟ್ ನೋಡೋಣ ಮುಂದಿನ ಪಾಠ ಸಮಾಜಶಾಸ್ತ್ರಕ್ಕೆ ಹೋಗೋಣ. ಸೊ ಎಸ್, ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ ಉತ್ತರ ಏನು ಬರಬೇಕು, ಆಗಸ್ಟ್ ಕಾಮ್ಟೆ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಮೊದಲ ಬಾರಿಗೆ ಸಮಾಜಶಾಸ್ತ್ರ ಪರಿಚಯಿಸಲ್ಪಟ್ಟ ವಿಶ್ವವಿದ್ಯಾಲಯ ಅದು ಮುಂಬೈ ವಿಶ್ವವಿದ್ಯಾನಿಲಯ. ಓಕೆನಾ. ಇನ್ನು ಔಪಚಾರಿಕ ಶಿಕ್ಷಣ ಎಲ್ಲಿ ಕೊಡ್ತಾರೆ, ಶಾಲೆಯಲ್ಲಿ ಕೊಡ್ತಾರೆ. ಕಾರ್ಲ್ ಮಾರ್ಕ್ಸ್ ಯಾವ ದೇಶದವನು, ಜರ್ಮನಿ ದೇಶದವನು. ಇನ್ನು ಸೋಷಾಲಜಿ ಪದದ ಉಗಮವನ್ನು ತಿಳಿಸಿ ಅಂತ ಕೇಳಿದರೆ ಅದು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತು ಗ್ರೀಕ್ ಭಾಷೆಯ ಲೋಗೋಸ್ದಿಂದ ಬಂದಿದೆ. ಓಕೆನಾ, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆ ಅಷ್ಟೇ ಕೊಡ್ತೀನಿ. ಎಸ್, ಇದು ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಇಲ್ಲೇನಷ್ಟು ಇದನ್ನಿಲ್ಲ. ಎಷ್ಟು ಮಾನವ ಮತ್ತು ಸಂಸ್ಕೃತಿಗೆ ಬರೋಣ. ಸೊ ಇಲ್ಲೇನಿದೆ ನೋಡಿ, ಕಲ್ಚರ್ ಎಂಬ ಪದ ಯಾವ ಭಾಷೆಯದ್ದು, ಗ್ರೀಕ್ ಭಾಷೆ. ವಿವಿಧ ಆಚಾರ ವಿಚಾರ ಉಡುಗೆ ತೊಡುಗೆ ಹೊಂದಿರುವ ಸಂಸ್ಕೃತಿ ಅದು ವೈವಿಧ್ಯಮಯ ಸಂಸ್ಕೃತಿ. ನಾವು ದಿನನಿತ್ಯದ ಜೀವನದಲ್ಲಿ ಮತ್ತೆ ಮತ್ತೆ ತೊಡಗಿಸಿಕೊಳ್ಳೋದು ಲೋಕರೂಢಿ. ನಾವು ಮಾತನಾಡುವ ಭಾಷೆ ನಮ್ಮ ಹಿರಿಯರ ಬಳುವಳಿಯಾಗಿದೆ, ಇದನ್ನು ಸಮರ್ಥಿಸುವ ಸಂಸ್ಕೃತಿಯ ಒಂದು ಲಕ್ಷಣ ಅಂತ ಕೇಳಿದ್ದಾರೆ. ಸೊ ಅದು ಏನಪ್ಪ ಅಂದರೆ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ
ವರ್ಗಾವಣೆ ಆಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಭೂಮಿ ನಮ್ಮ ಜೀವಂತ ಗ್ರಹ ಪಾಠಕ್ಕೆ ಬರೋಣ. ಸೊ ಭೂಮಿ ನಮ್ಮ ಜೀವಂತ ಗ್ರಹ ಇದೆ ನೋಡಿ. ಸೌರಮಂಡಲದಲ್ಲಿ ಭೂಮಿಯ ಸ್ಥಾನ ಕೇಳಿದರು. 5ನೇ ದೊಡ್ಡ ಗ್ರಹ. ಅತಿ ದೊಡ್ಡ ಸಾಗರ ಕೇಳಿದ್ದಾರೆ. ಸೊ ಪೆಸಿಫಿಕ್. ದಕ್ಷಿಣ ಗೋಳಾರ್ಧದಲ್ಲಿನ ನೀರಿನ ಪ್ರಮಾಣ 81%. ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ದೂರ ಕೇಳಿದರು 110.4 ಕಿಲೋಮೀಟರ್. ಗ್ರೀನ್ವಿಚ್ ಹಾದು ಹೋಗುವ ರೇಖಾಂಶ 0 ಡಿಗ್ರಿ ರೇಖಾಂಶ. ಭಾರತದ ಪ್ರಮಾಣಿತ ವೇಳೆ ಮತ್ತು ಗ್ರೀನ್ವಿಚ್ ವೇಳೆಗಳ ನಡುವಿನ ಸಮಯದ ವ್ಯತ್ಯಾಸ ಕೇಳಿದ್ರು 5 ಗಂಟೆ 30 ನಿಮಿಷ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಭೂಮಿಯ ವ್ಯಾಸ ಸೂರ್ಯನಿಗಿಂತ ಎಷ್ಟು ಪಟ್ಟು ದೊಡ್ಡದಿದೆ ಅಂತ ಕೇಳಿದರೆ 107 ಪಟ್ಟು. ಭೂಮಿಯ ಮೇಲೆ ಶೇಕಡ ಎಷ್ಟು ಭಾಗ ನೀರಿದೆ ಅಂತ ಕೇಳಿದರೆ 70.78%. ಇನ್ನು ಭೂ ಭಾಗದಲ್ಲಿ ಎಷ್ಟು ಖಂಡಗಳು ಕಂಡು ಬರ್ತವೆ ಅಂತ ಕೇಳಿದ್ದಾರೆ 7. ಭೂಮಿಯ ಅತಿ ಚಿಕ್ಕ ಸಾಗರ ಅಂತ ಕೇಳಿದ್ದಾರೆ. ಅತಿ ಚಿಕ್ಕ ಸಾಗರ ಆರ್ಕಾಟಿಕ್ ಸಾಗರ. ಇನ್ನು ದಕ್ಷಿಣಾರ್ಧಗೋಳವನ್ನು ಜಲಪ್ರಧಾನ ಗೋಳ ಅಂತ ಏಕೆ ಕರೀತಾರೆ ಅಂತ ಕೇಳಿದರೆ 81% ನೀರಿನಿಂದ ಆವರಿಸಿದೆ. ಭೂಮಿ ತನ್ನ ಅಕ್ಷದ ಒಂದು ಸುತ್ತಲೂ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದರೆ 24 ಗಂಟೆ. ಇನ್ನು ರಷ್ಯಾ ದೇಶ ಎಷ್ಟು ವೇಳಾ ವಲಯಗಳನ್ನು ಹೊಂದಿದೆ ಅಂತ ಕೇಳಿದರು. ಸೊ ಆನ್ಸರ್ ಈಸ್ 11. ಓಕೆ, ಸೊ 11 ವಲಯಗಳಂತಕ್ಕಂಥದ್ದನ್ನು ನೀವೇನು ಮಾಡಬೇಕಾಗಿತ್ತು, ಬರೀಬೇಕಾಗಿತ್ತು.